ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 8 ಪಾಯಿಂಟ್ಸ್ ಡೌನ್ ಆಗಿ 53,018 ಅಲ್ಲಿ ಕ್ಲೋಸ್ ಆದ್ರೆ ನಿಫ್ಟಿ 18 ಪಾಯಿಂಟ್ಸ್ ಡೌನ್ ಆಗಿ 15,780 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 155 ಪಾಯಿಂಟ್ಸ್ ಗೈನ್ ಆಗಿ 33,425 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 0.66% ಡೌನ್ ಆದ್ರೆ ಸ್ಮಾಲ್ ಕ್ಯಾಪ್ 0.42% ಡೌನ್ ಆಗಿದೆ. ನಿನ್ನೆ ಯುಎಸ್ ಜಿಡಿಪಿ ಡೇಟಾ ಅಪ್ಡೇಟ್ ಆಗಿದೆ. 1.6% ಶಿಂಕ್ ಆಗಿದೆ. ಮೀನ್ಸ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 1.5% ಶಿಂಕ್ ಆಗತ್ತೆ ಅಂತ, ಡೌನ್ ಸೈಡ್ ಗೆ ಹೋಗತ್ತಂತ. ಆದ್ರೆ ಇಲ್ಲಿ 1.6% ಬರ್ತಾ ಇರೋದು ಎಕ್ಸ್ಪೆಕ್ಟೇಷನ್ ಅಂದ್ರೆ ವೀಕ್ ಆಗಿ ಜಿಡಿಪಿ ಡೇಟಾ ಬರೋ ತರ ನಾವು ನೋಡಬೇಕಾಗತ್ತೆ. ಅದರಿಂದ ಅದು ನೆಗೆಟಿವ್. ನೆಕ್ಸ್ಟ್ ಇಂಪಾರ್ಟೆಂಟ್ ನೆಗೆಟಿವ್ ಅಪ್ಡೇಟ್, ರೀಸೆಂಟ್ ಟೈಮ್ಸ್ ಅಲ್ಲಿ ಮಿಚಿಗಾನ್ ಯೂನಿವರ್ಸಿಟಿ ಅವರು ಪ್ರೀವಿಯಸ್ಲಿ ಮಾಡಿರೋ ಸ್ಟಡಿ ಕಂಪೇರ್ ಮಾಡ್ತಾ ರೀಸೆಂಟ್ ಆಗಿ ಬರ್ತಿರೋ ಡೇಟಾ ಪ್ರಕಾರ ಇನ್ಫ್ಲೇಷನ್ ಅನ್ಕೊಂಡಷ್ಟು ದೊಡ್ಡ ಮೊತ್ತದಲ್ಲಿ ಬೆಳೆಯಲ್ಲ ಅಂತ, ಸ್ವಲ್ಪ ಮಾಡರೇಟ್ ಆಗಿ ಇನ್ಫ್ಲೇಷನ್ ಇರತ್ತಂತ ಅವರು ಕಮೆಂಟ್ ಮಾಡ್ತಾ ಇದ್ರಿಂದ, ಮಾಡರೇಟ್ ಇನ್ಫ್ಲೇಷನ್ ಇದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಬಡ್ಡಿ ರೇಟ್ ಅಷ್ಟೊಂದು ಅಗ್ರೆಸಿವ್ ಆಗಿ ಜಾಸ್ತಿ ಮಾಡಲ್ಲ. ಒಂದು ಸ್ಪೆಕ್ಯುಲೇಷನ್ ಮಾರ್ಕೆಟ್ ಅಲ್ಲಿ ಇತ್ತ ಸ್ಟಾಕ್ ಮಾರ್ಕೆಟ್ ಆ ಟೈಮಲ್ಲಿ ರ್ಯಾಲಿ ಆಗಿದೆ. ಇದರ ರಿಲೇಟೆಡ್ ಆಗಿ ಡೈರೆಕ್ಟ್ ಆಗಿ ಫೆಡರಲ್ ಚೇರ್ಮನ್ ಪವಲ್ ಅವರೇ ಮಾತಾಡ್ತಾ, ಈಗ ಬರ್ತಿರೋ ಸ್ಮಾಲ್ ಡೇಟಾ ಪಾಯಿಂಟ್ಸ್ ಎಲ್ಲ ನಾವು ರಿಯಾಕ್ಟ್ ಆಗ್ತಾ, ಲೈಕ್ ಒಂದು ಟೈಮಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಆಗತ್ತೆ ಅಂದ್ರೆ ರೇಟ್ ಹೈಕ್ ಮಾಡಿದ್ರೆ, ಇನ್ನೊಂದು ಟೈಮಲ್ಲಿ ಇನ್ಫ್ಲೇಷನ್ ಬೆಳೀತಾ ಇದೆ ಅಂದ್ರೆ ಇಮಿಡಿಯೇಟ್ಲಿ ಫೆನ್ಸ್ ಕ್ರಾಸ್ ಮಾಡ್ತಾ ಬಡ್ಡಿ ರೇಟ್ ಗಳನ್ನ ಜಾಸ್ತಿ ಮಾಡ್ಕೊಂತ ಹೋಗೋದು. ಬೋತ್ ಸೈಡ್ ಇರೋದಕ್ಕೆ ಫೆಡ್ ಅವರಲ್ಲ, ಅದರಿಂದ ನಾವು ಒಂದು ಡೈರೆಕ್ಷನ್ ಅಲ್ಲೇ ಇರ್ತೀವಿ, ಅಗ್ರೆಸಿವ್ ಆಗಿ ನಾವು ರೈಟ್ ಹೈಕ್ಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮೀನ್ಸ್ ರೇಟ್ ಹೈಕ್ಸ್ ನ ಕಂಟ್ರೋಲ್ ನಲ್ಲಿ ಇಡ್ತೀವಿ, ಎಕಾನಮಿಕ್ ಗ್ರೋತ್ ನಮಗೆ ಇಂಪಾರ್ಟೆಂಟ್, ಇನ್ಫ್ಲೇಷನ್ ಅಲ್ಲ ಅಂತ ಕಮೆಂಟ್ಸ್ ಮಾಡಿದಿರ. ಪ್ರೆಸೆಂಟ್ ಗ್ರೋತ್ ಅಂಡ್ ಪ್ರೈಸ್ ಕಂಟ್ರೋಲ್ ನಲ್ಲಿ ಎರಡರಲ್ಲಿ ನಾವು ಪ್ರೆಸೆಂಟ್ ಪ್ರೈಸ್ ನ ಕಂಟ್ರೋಲ್ ಮಾಡೋ ಪ್ರಯತ್ನಲ್ಲಿ ಎಕಾನಮಿ ಸ್ಲೋ ಆಗತ್ತಂತ, ಇವನ್ ಸ್ಲೋ ಆಗೋದನ್ನು ಅವರ ಇಂಟೆನ್ಷನ್ ತರ ಹೇಳ್ತಾ, ಆತರ ಸ್ಲೋ ಆಗ್ತಾ ಇದ್ರೆ ಎಕಾನಮಿ ಸ್ವಲ್ಪ ಸ್ಲೋ ಆದ್ರೆ ಸಪ್ಲೈಗೆ ಸ್ವಲ್ಪ ಚಾನ್ಸ್ ಇರತ್ತಂತ. ಸಪ್ಲೈ ಡಿಮ್ಯಾಂಡ್ ಮಿಸ್ ಮ್ಯಾಚ್ ಆಗ್ತಾ ಇರೋ ಕಾರಣವಾಗ್ಲೂ ಪ್ರೈಸಸ್ ಬೆಳೆಯತ್ತಲ್ಲ, ಅದರಿಂದ ಸ್ವಲ್ಪ ಟೈಮ್ ಸಪ್ಲೈ ಇರುತ್ತೆ. ಅದರ ಸಪ್ಲೈ ಸೈಡ್ಗೂ ಸ್ವಲ್ಪ ಟೈಮ್ ಕೊಡ್ತಾ ಇರೋದು, ಪ್ರೈಸ್ ಕಂಟ್ರೋಲ್ ಮಾಡೋದು ಇವರ ಮೇನ್ ಏಮ್ ಅನ್ನೋ ತರ ಫೆಡ್ ಚೇರ್ಮನ್ ಪವಲ್ ಅವರು ಕಮೆಂಟ್ ಮಾಡ್ತಾ ಇರೋದು. ಇವೆಲ್ಲ ಹಾಕಿಂಗ್ ಸ್ಟೇಟ್ಮೆಂಟ್ ನೆಗೆಟಿವ್. ಇವನ್ ಸ್ಟಿಲ್ ಆ ಪಾಯಿಂಟ್ಸ್ ಮಾರ್ಕೆಟ್ ಬಿಗ್ ವೇ ನಲ್ಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಇಲ್ಲಿಂದ ನಿಮ್ಗೆ ಸ್ವಲ್ಪ ಡೇಸ್ ಬ್ಯಾಕ್ ಎಸ್ ರಿಸೆಷನ್ ಆರ್ ಎಕಾನಮಿ ವೀಕ್ನೆಸ್ ಬರುತ್ತೆ ಅಂತ, ಅದು ಸ್ಟಾಕ್ ಮಾರ್ಕೆಟ್ ಯಾವ ತರ ಇಂಪ್ಯಾಕ್ಟ್ ಮಾಡಿರೋದು ವಿಡಿಯೋನಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಮಾರ್ಕೆಟ್ ಹೈಯರ್ ಲೆವೆಲ್ಸ್ ಇಂದ ಇಷ್ಟೊಂದು ಫಾಲೋ ಆಗೋದಕ್ಕೆ ರೀಸನ್ ಕೇವಲ ಬಡ್ಡಿ ರೇಟ್ ಗಳು ಜಾಸ್ತಿ ಮಾಡಿದ್ರೇನೆ ಎಕಾನಮಿಲಿ ಲಿಕ್ವಿಡಿಟಿ ಕಮ್ಮಿ ಆಗತ್ತಂತಲ್ಲ, ಇನ್ ಬಿಟ್ವೀನ್ ಬೆಳೆದಿರೋ ಇನ್ಫ್ಲೇಷನ್ ಪ್ಲಸ್ ಬಡ್ಡಿ ರೇಟ್ ಗಳು ಜಾಸ್ತಿ ಮಾಡ್ತಾ ಇರೋದು ಅದಕ್ಕೆ ಕಾರಣವಾಗಿ ಎಕಾನಮಿ ರಿಸೆಷನ್ ಒಳಗೆ ಹೋಗತ್ತಂತ. ಬಟ್ ಆ ರಿಸೆಷನ್ ಅಪ್ ಟು 6 ಮಂತ್ಸ್ ವರೆಗೂ ಎಕಾನಮಿನ ಇಂಪ್ಯಾಕ್ಟ್ ಮಾಡತ್ತಂತ. ಮೀನ್ಸ್ ಮ್ಯಾಕ್ಸಿಮಮ್ 2 ಕ್ವಾರ್ಟರ್ಸ್ ರಿಸೆಷನ್ ಮಾರ್ಕೆಟ್ ಅಲ್ಲಿ ಇರುತ್ತನ್ನೋ ತರ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸಿಂಗ್ ಮಾಡ್ತಿದೆ. ಅನ್ಲೆಸ್ ಮಾರ್ಕೆಟ್ ಅಲ್ಲಿ ಬರ್ತಿರೋ ಡೇಟಾ ಪಾಯಿಂಟ್ಸ್ ಗೆ ಲೈಕ್ ಸಿಪಿಐ ಇನ್ಫ್ಲೇಷನ್ ಡೇಟಾ ಆದ್ರೂ ಆರ್ ಜಾಬ್ಸ್ ಡೇಟಾ ಆದ್ರೂ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್, ಇದರ ಮೂಲಕನೂ ಇನ್ನೂ ಎಕಾನಮಿ ಆಕ್ಟಿವಿಟಿ ಡೀಪ್ ಆಗಿ ಇಂಪ್ಯಾಕ್ಟ್ ಆಗತ್ತಂತ. ಈ 2 ಕ್ವಾರ್ಟರ್ಸ್ ಅಂತಲ್ಲ, 4 or 6 ಕ್ವಾರ್ಟರ್ಸ್ ವರೆಗೂ ಇಂಪ್ಯಾಕ್ಟ್ ಆಗತ್ತಂತ ಡೇಟಾ ಪಾಯಿಂಟ್ ಬಂದ್ರೆ ತಪ್ಪದೆ. ಕೇವಲ ರಿಸೆಷನ್ ಅನ್ನೋ ಪಾಯಿಂಟ್ ಗೆ ಮಾರ್ಕೆಟ್ ಅಷ್ಟೊಂದು ಬಿಗ್ ಫಾಲ್ ಇರಲ್ಲ ಇನ್ಮೇಲೆ, ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಈ ನೆಗೆಟಿವ್ ಪಾಯಿಂಟ್ಸ್ ನ ಆಲ್ರೆಡಿ ಫ್ಯಾಕ್ಟರ್ ಮಾಡಿದೆ. ಅದೇ ನಾನು ಆ ವಿಡಿಯೋನಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರಿಂದ ನಿನ್ನೆ ನಮಗೆ ಫೆಡ್ ಅವರಿಂದ ಅಷ್ಟೊಂದು ಅಗ್ರೆಸಿವ್ ಆಗಿ ನೆಗೆಟಿವ್ ಸ್ಟೇಟ್ಮೆಂಟ್ ಬರ್ತಾ ಇದ್ರು, ಈವನ್ ಯುಎಸ್ ಜಿಡಿಪಿ ಅನ್ಕೊಂಡಿರ್ಕಂದ್ರೂ ಜಾಸ್ತಿನೇ ಕಾಂಟ್ರಾಕ್ಟ್ ಆಗ್ತಾ ಇದ್ರು ಮಾರ್ಕೆಟ್ ಅಲ್ಲಿ ಒಂದು ಬಿಗರ್ ಸರ್ಪ್ರೈಸ್ ಕಾಣಿಸಲಿಲ್ಲ. ಬಿಕಾಸ್ ಮಾರ್ಕೆಟ್ಸ್ ಇವ್ ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿವೆ. ಇವನ್ ಫೆಡ್ ಚೇರ್ಮನ್ ಪವಲ್ ಅವರು ಈ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ನಾವು ಯಾವ್ದಾದ್ರು ಡಿಸಿಷನ್ ತಗೋಬೇಕು ಅಂತ ಅನ್ಕೊಂತಾ ಇದೀವಲ್ಲ, ಅದನ್ನು ಮಾರ್ಕೆಟ್ ಮುಂಚೆನೆ ಗೆಸ್ ಮಾಡ್ತಿದೆ ಅಂತ. ಲೈಕ್ ಫೆಡ್ ಅವರು 75 ಬೇಸಿಸ್ ಪಾಯಿಂಟ್ಸ್ ಹೈಕ್ ತಗೊಂತಾರಂತ ಮಾರ್ಕೆಟ್ ಮುಂಚೆನೆ ಪ್ರಿಪೇರ್ ಆಗಿ ಡಿಸಿಷನ್ ಮುಂಚೆನೆ ಫಾಲೋ ಆಗೋಗ್ತಾ ಇದೆ ಅಂತ ಅದರ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡ್ತಾ, ಮಾರ್ಕೆಟ್ ನಮ್ಮ ಡಿಸಿಷನ್ ಮುಂಚೆನೆ ಅನಾಲಿಸಿಸ್ ಮಾಡ್ತಾ ಮಾರ್ಕೆಟ್ ಒಂದು ಪ್ರೈಸಿಂಗ್ ಆರ್ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ ಅನ್ನೋ ಫೆಡ್ ಚೇರ್ಮನ್ ಪವಲ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಆಫ್ಟರ್ ರಿಸೆಷನ್ ವಿಡಿಯೋನಲ್ಲೂ ನಾನು ನಿನ್ನೆ ವಿಡಿಯೋನಲ್ಲೂ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ, ನಾನು ಜಾಬ್ಸ್ ಡೇಟಾನು ಗಮನಿಸ್ತಾ ಇದ್ದೀನಿ ಅಂತ. ಬಿಕಾಸ್ ಸಿಪಿಐ ಇನ್ಫ್ಲೇಷನ್ ಡೇಟಾ ಪ್ರೈಸಸ್ ಜಾಸ್ತಿ ಆಗೋದ್ ಕಾರಣವಾಗಿ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಅನ್ನು ಡೌನ್ ಆಗಿದೆ. ಬಟ್ ಆ ಕಾನ್ಫಿಡೆನ್ಸ್ ಇಂಡೆಕ್ಸ್ ಯಾವಾಗ ಡ್ರಾಸ್ಟಿಕ್ ಆಗಿ ಫಾಲ್ ಆಗತ್ತೆ ಅಂದ್ರೆ ಜಾಬ್ಸ್ ರಿಲೇಟೆಡ್ ಆಗಿ, ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಗಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗುವಾಗ. ಆಲ್ರೆಡಿ ಎಕಾನಮಿ ಸ್ವಲ್ಪ ವೀಕ್ ಆಗಿದೆ, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ಈಗ ಇನ್ನೂ ಫರ್ದರ್ ಆಗಿ ಎಕಾನಮಿ ವೀಕ್ನೆಸ್ ಯಾವಾಗ ಕ್ರಿಯೇಟ್ ಆಗತ್ತಂದ್ರೆ ಬಿಗ್ ಲೇಔಟ್ಸ್ ಆದ್ರೂ ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಗಿ ಡ್ರಾಸ್ಟಿಕ್ ಆಗಿ ಚೇಂಜ್ ಆದ್ರೆ ಮಾತ್ರನೇ ಇನ್ನೂ ಎಕಾನಮಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗತ್ತಲ್ವಾ. ಅದರಿಂದ ಆಸ್ ಆಫ್ ನೌ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಗಿ ಮೈಕ್ರೋ ಡೇಟಾ ಪಾಯಿಂಟ್ಸ್ ಬಿಗ್ ಚೇಂಜಸ್ ಅಂತೂ ಏನು ಇಲ್ಲ. ಯುಎಸ್ ಅವರು ಟೈಮ್ ಟು ಟೈಮ್ ಡೇಟಾ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅನ್ಎಂಪ್ಲಾಯ್ಮೆಂಟ್ ಡೇಟಾ ಆಸ್ ಆಫ್ ನೌ ನೆಗೆಟಿವ್ ಅಂತೂ ಇಲ್ಲ. ಅಂಡ್ ಅಪ್ಕಮಿಂಗ್ ಟೈಮ್ ನಲ್ಲಿ ಸಿಪಿಐ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗ್ತಾ ಇದ್ರೆ, ಎಂಪ್ಲಾಯ್ಮೆಂಟ್ ಹೊಸದಾಗಿ ಕ್ರಿಯೇಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಗಿ ಒಂದು ಬಿಗ್ ನಂಬರ್ಸ್ ಬರ್ದಿರ ಅನ್ಎಕ್ಸ್ಪೆಕ್ಟೆಡ್ ಲೈನ್ ಅಲ್ಲಿ ಇರ್ತಾ ಇರೋದು, ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇದ್ರೆ ಮಾತ್ರ ದೆನ್ ಮಾರ್ಕೆಟ್ಸ್ ಈ ಲೆವೆಲ್ಸ್ ಸ್ಟೆಬಿಲೈಸ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು.
ಅತ್ರ ಅಲ್ಲದೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಬರ್ತಿರೋ ಡೇಟಾ ಪಾಯಿಂಟ್ಸ್ ಪರ್ಟಿಕ್ಯುಲರ್ಲಿ ಸಿಪಿಐ ಡೇಟಾ, ಇನ್ಫ್ಲೇಷನ್ ಡೇಟಾ ಅನ್ಕೊಂಡಿರೋಕಂದ್ರೇನು ಬೀಟ್ ಮಾಡ್ತಾ ಈ ಸರಿನೂ ಅಪ್ಸೈಡ್ ಹೋಗ್ತಾ ಇದ್ರೆ ದೆನ್ ಮಾರ್ಕೆಟ್ ಫರ್ದರ್ ಆಗಿನೂ ವೀಕ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಇದು ಮೈಕ್ರೋ ಡೇಟಾ ಪಾಯಿಂಟ್ಸ್. ಅಂಡ್ ಎಕಾನಮಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಬಟ್ ಪ್ರೈಸ್ ಆಕ್ಷನ್ ವ್ಯೂ ನಲ್ಲಿ ರೀಸೆಂಟ್ ಟೈಮ್ಸ್ ಅಲ್ಲೂ ನಾನು ನಿಮಗೆ ಮಲ್ಟಿಪಲ್ ಟೈಮ್ಸ್ ಮೆನ್ಷನ್ ಮಾಡ್ತಾ ಬರೋ ಲೆವೆಲ್ ಟಾಪ್ ಸೈಡ್ 15,880, ಡೌನ್ ಸೈಡ್ 15,670. ಇವತ್ತು ಎಕ್ಸಾಕ್ಟ್ಲಿ ಆ ಲೆವೆಲ್ಸ್ ಅಂದ್ರ ಮೇಲೆ ಬಂದ ಮೇಲೆ ನಿಫ್ಟಿನಲ್ಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕಾಣಿಸಿದೆ 15,880 ಹತ್ರ. ಬಟ್ ಇಂಟ್ರೆಸ್ಟಿಂಗ್ ಆಗಿ ಇವತ್ತು ಎಕ್ಸ್ಪೈರಿ ಡೇ ಅಲ್ವಾ, ಇವತ್ತು ನೀವು ಗಮನಿಸಿದ್ರೆ ನಿಫ್ಟಿ 12:30 ಕ್ಯಾಂಡಲ್ ಅಲ್ಲಿ ಲೋಗೆ ಅಂಡ್ ಹೈಗೆ ನಿಯರ್ಲಿ 90 ಪಾಯಿಂಟ್ಸ್ ಹತ್ರ ಇದೆ. ಮೀನ್ಸ್ ವಿತ್ ಇನ್ 15 ಮಿನಿಟ್ಸ್ ಅಲ್ಲಿ ನಿಫ್ಟಿ 90 ಪಾಯಿಂಟ್ಸ್ ಹತ್ರ ಅಪ್ ಅಂಡ್ ಡೌನ್ ಮೂವ್ ಆಗಿದೆ. ಇದು ಕಮಿಂಗ್ ಡೇಸ್ ಅಲ್ಲಿ ಬರ್ತಿರೋ ಡೇಟಾ ಪಾಯಿಂಟ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ನಾಳೆ ನಮಗೆ ಆಟೋ ಸೇಲ್ಸ್ ಡೇಟಾ ಅಪ್ಡೇಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಪ್ಯಾಸೆಂಜರ್ ವೆಹಿಕಲ್ ಒಳ್ಳೆ ಡೇಟಾ ಬರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಲೈಕ್ ಟಾಟಾ ಮೋಟಾರ್ಸ್, ಮಾರುತಿ, M&M ಅವರು ಪಿಬಿ ಸೆಗ್ಮೆಂಟ್ ನಲ್ಲಿ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲೂ ಒಳ್ಳೆ ನಂಬರ್ಸ್ ಪೋಸ್ಟ್ ಮಾಡ್ತಾರೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಇದಲ್ಲದೆ ಇವತ್ತು ಈವ್ನಿಂಗ್ ನಮಗೆ RBI ಅವರು ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ನ ಅಪ್ಡೇಟ್ ಮಾಡ್ತಾರೆ. ಅದು ಇವತ್ತು ಈವ್ನಿಂಗ್ ನಮಗೆ ಅಪ್ಡೇಟ್ ಆಗುತ್ತೆ. ಬಟ್ ನಾಳೆ ನಮಗೆ ಅಪ್ಡೇಟ್ ಆಗ್ತಾ ಇರುವಂತಹ ಆಟೋ ಸೇಲ್ಸ್ ನಮಗೆ ಎಕಾನಮಿ ಪರ್ಟಿಕ್ಯುಲರ್ಲಿ ಇಂಡಿಯನ್ ಎಕಾನಮಿ ರಿಲೇಟೆಡ್ ಆಗಿ ಜೂನ್ ಮಂತ್ ಅಲ್ಲಿ ಯಾವ ತರ ಡಿಮ್ಯಾಂಡ್ ಇದೆ ಅಂತ, ಆಟೋ ನಂಬರ್ಸ್ ಯಾವ ತರ ಇದೆ ಅನ್ನೋದು ಅಪ್ಡೇಟ್ ಮಾಡುತ್ತೆ. ನಮ್ಮ ವ್ಯೂ ವಿಷಯಕ್ಕೆ ಬಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಹೇಳ್ತಿರೋ ಪ್ರಕಾರ 15,880 ಅಬೌವ್ ಡೈಲಿ ಕ್ಲೋಸಿಂಗ್ ನಡೀತಾ ಇದ್ರು ಆರ್ 15,670 ಬಿಲೋ ಡೈಲಿ ಕ್ಲೋಸಿಂಗ್ ನಡೀತಾ ಇದ್ರೆ ಫರ್ದರ್ ಡೈರೆಕ್ಷನ್ ಅಲ್ಲಿ ಸ್ಟ್ರೆಂತ್ ಇರೋ ತರ ನಾವು ಭಾವಿಸಬಹುದು. ಬಿಕಾಸ್ ಈ ರೀಸೆಂಟ್ ಡೇಸ್ ಅಲ್ಲಿ ಇನ್ ಬಿಟ್ವೀನ್ ಈ ರೇಂಜ್ ಅಲ್ಲಿ ಫ್ರಮ್ ಜೂನ್ 13th ಇಂದಾನು ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ಅಪ್ ಅಂಡ್ ಡೌನ್ ಮೂವ್ ಆಗಿದೆ. ಅದರಿಂದ ಈ ರೇಂಜ್ ಬ್ರೇಕ್ಔಟ್ ಆದಾಗ್ಲೇನೆ ಡೈಲಿ ಕ್ಲೋಸಿಂಗ್ ನಡೆದಾಗ ಮಾತ್ರನೇ ಆ ಫರ್ದರ್ ಡೈರೆಕ್ಷನ್ ಅಲ್ಲಿ ಮೂವ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಅದರಿಂದ ಇನ್ ಬಿಟ್ವೀನ್ ಈ ರೇಂಜ್ ಅಲ್ಲಿ ಇರೋವರೆಗೂ ನಾನು ಡೈರೆಕ್ಷನಲ್ ಟ್ರೇಡ್ಸ್ ನ ಅವಾಯ್ಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಕಂಟಿನ್ಯೂಸ್ಲಿ ನಮಗೆ FIs ಸೆಲ್ ಮಾಡ್ತಾನೆ ಬರ್ತಿದಾರಲ್ವಾ, ಆತರ FIs ಯಾವ ಸ್ಟಾಕ್ಸ್ ಅಲ್ಲಿ ಅವರು ದೊಡ್ಡ ಮೊತ್ತದಲ್ಲಿ ಅವ್ರ ಸ್ಟಾಕ್ಸ್ ನ ಕಮ್ಮಿ ಮಾಡ್ತಾ ಇದಾರೆ ಅಂತ ಡೇಟಾ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲೂ ಅಂಡ್ ಇಯರ್ ಆನ್ ಇಯರ್ ಬೇಸಿಸ್ ನಲ್ಲೂ ಯಾವ ಕಂಪನೀಸ್ ಅಲ್ಲಿ ಅವ್ರ ಪಾಲ್ನ FIs ಕಮ್ಮಿ ಮಾಡ್ಕೊಂತ ಇರೋಂತ ಲಿಸ್ಟ್ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸ್ಕ್ರೀನ್ ಪಾಸ್ ಮಾಡಿ ನೀವು ನೋಡಬಹುದು. ಇಲ್ಲಾಂದ್ರೆ ಟೆಲಿಗ್ರಾಮ್ ಹೋಗಿ ಇವತ್ತು ಅರೌಂಡ್ ಆಫ್ಟರ್ನೂನ್ 3:30 ನೋಡಿದ್ರೆ ಈ ಇಮೇಜ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಕಾಣಿಸುತ್ತೆ. ಸೊ ನೀವು ಟೆಲಿಗ್ರಾಮ್ ಅಲ್ಲಿ ಇಲ್ಲ ಅಂದ್ರೆ ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಷೇರ್ಟೆಡ್ ಕನ್ನಡ ಅಂತ ಸರ್ಚ್ ಮಾಡಿ. ಸೊ ನಮ್ಮ ಗ್ರೂಪ್ ಕಾಣಿಸುತ್ತೆ. ಗ್ರೂಪ್ ಜಾಯ್ನ್ ಆಗೋ ಮೂಲಕ ಈ ತರ ಅಪ್ಡೇಟ್ಸ್ ಎಲ್ಲ ನಿಮಗೆ ಟೈಮ್ ಟು ಟೈಮ್ ಸಿಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಮಾಡ್ತಿರೋ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಒಂದ್ ವೇಳೆ ಗ್ಯಾಪ್ ಅಪ್ ಆಗಿ ಅಪ್ಸೈಡ್ ಹೋಗ್ತಿದ್ರೆ 15,860 ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಆ ಲೆವೆಲ್ಸ್ ಹತ್ರ ರೆಸಿಸ್ಟೆಂಟ್ ನ ಫೇಸ್ ಮಾಡಿದೆ. ಅದರಿಂದ ಆ ಲೆವೆಲ್ ಅಬೌವ್ ಇಂಟ್ರಾಡೇ ಸೆಷನ್ ಅಲ್ಲಿ 15,860 to 880 ಆ 20 ಪಾಯಿಂಟ್ ಝೋನ್ ಅಪ್ಸೈಡ್ ನಮಗೆ ಮಾರ್ಕೆಟ್ ಹೋಗಿ ಕ್ಲೋಸ್ ಆಗ್ತಾ ಇದ್ರು ಆ ಸಸ್ಟೈನ್ ಆಗ್ತಾ ಇದ್ರೆ ಫರ್ದರ್ ಆಗಿ ನಮಗೆ ಅಪ್ಸೈಡ್ ಮೂವ್ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಡೌನ್ ಸೈಡ್ 15,720 ಅಂಡ್ ಅದ್ರ ಬಿಲೋ 15,670. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ 33,120 ಅಂಡ್ ರೆಸಿಸ್ಟೆಂಟ್ 33,670. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಗಮನಿಸಿದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ರಿಪೀಟೆಡ್ ಆಗಿ 15,500 to 16,000 ಇನ್ ಬಿಟ್ವೀನ್ ಅಲ್ಲಿ ಮಾರ್ಕೆಟ್ ಇರತ್ತಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಹತ್ರ ಡೇಟಾ ಕಾಣಿಸ್ತಾ ಇದೆ. ಅಂಡ್ ಫರ್ದರ್ ಆಗಿನೂ ಅಲ್ಲೇ ಸ್ಟ್ರಾಂಗ್ ಡೇಟಾ ಬಿಲ್ಡ್ ಆಗ್ತಿದೆ. ಅಪಾರ್ಟ್ ಫ್ರಮ್ ಅಟ್ ದ ಮನಿ ಲೆವೆಲ್ಸ್ ಟಾಪ್ ಸೈಡ್ ಬರ್ತಿದ್ರೆ 16,000 ಹತ್ರ, ಡೌನ್ ಸೈಡ್ ಹೋಗ್ತಿದ್ರೆ 15,500 ಹತ್ರನೇ ಇಂಟ್ರಾಡೇ ನಲ್ಲಿ ಓವರ್ ಆಲ್ ಆಗಿನೂ ಗುಡ್ OI ಡೇಟಾ ಅಲ್ಲೇ ಬಿಲ್ಡ್ ಆಗ್ತಿದೆ. ಅದರಿಂದ ಈ ಝೋನ್ ನಲ್ಲಿ ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದಂತ. ಬಟ್ ಪ್ರೀವಿಯಸ್ಲಿ ನಾನು ರಿಪೀಟೆಡ್ ಆಗಿ ನಿಮ್ಗೆ ಮೆನ್ಷನ್ ಮಾಡಿದೀನಿ 200 ಪಾಯಿಂಟ್ ಝೋನ್ ಇದೆ ಅಲ್ವಾ, ಡೌನ್ ಸೈಡ್ 15,670 ಅಂಡ್ ಅಪ್ ಸೈಡ್ 15,880. ಆ 200 ಪಾಯಿಂಟ್ ಝೋನ್ ಬ್ರೇಕ್ಔಟ್ ಆದ್ರೇನೆ ಫರ್ದರ್ ಮಾರ್ಕೆಟ್ ಡೈರೆಕ್ಷನ್ ನಾವು ಗಮನಿಸಬಹುದು ಅಂತ ಅನ್ಕೊಂತಾ ಇದ್ದೀನಿ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ಡೇಟಾ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಯೂಸ್ ಆಗುತ್ತೆ ಅಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.